ಗುರುಗಳ ಅಪ್ಪಣೆಯನ್ನು ಪಡೆದು 4 ಮಾತುಗಳನ್ನ ಅವರಲ್ಲಿ ಸಮರ್ಪಿಸಬೇಕು ಅಂತ ಇಚ್ಛೆಪಟ್ಟವನಾಗಿ ವೇದಿಕೆಯಲ್ಲಿ ತೀರ್ಥರೂಪು ಸಮಾನರಾಗಿ ಆಸೀನರಾಗಿರ್ತಕ್ಕಂಥ ರಾಜ ಎಸ್ ಗಿರಿರಾಚಾರ್ಯ ಅವರೇ, ಮಾತೋಶ್ರೀ ಸಮಾನರಾಗಿರ್ತಕ್ಕಂಥ ಅವರ ಧರ್ಮಪತ್ನಿಯವರೇ, ಕಲಿಯುಗದ ಕಾಮಧೇನು ಕಲ್ಪತರು ರಾಘವೇಂದ್ರ ಮಠದ ಅಭಿನವ ರಾಘವೇಂದ್ರರು ಅಂತ ಕರೆಸ್ಕೊಂಡಿರ್ತಕ್ಕಂಥ ಶ್ರೀ 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 108 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ, ಈ ದಿವಸ ನನ್ನ ಜೊತೆಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಶ್ರೀ ಕೆ ಎನ್ ಪಣೀಂದ್ರ ಆದಿಯಾಗಿ ಇನ್ನಿತರ ಎಲ್ಲ ಪದವಿಯನ್ನು ಹೊಂದಿರತಕ್ಕಂಥವರೇ, ಈ ಒಂದು ಯೋಗ ಮತ್ತು ಸಂಸ್ಕೃತಂ ಯೂನಿವರ್ಸಿಟಿ ಫ್ಲೋರಿಡಾ ಅದರ ವೈಸ್ ಚಾನ್ಸಲ್ ಹಾಗೂ ಅವರ ಎಲ್ಲ ಸಿಬ್ಬಂದಿ ವರ್ಗದವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಯರ ಭಕ್ತರೇ, ಸಮಯ ನನ್ನ ಕೈಯಲ್ಲಿಲ್ಲ ಇವತ್ತು. ಇಲ್ಲದಿದ್ದರೆ ಬಹಳಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋದಂಥದ್ದಿತ್ತು. ತಾವೆಲ್ಲ ಕೇಳಿದಿರಿ. ನಮಗೆ ವಹಿಸಿಕೊಟ್ಟಂತಹ ಇವತ್ತು ಒಂದು ಪ್ರಮಾಣ ಏನಿತ್ತು ಅಂತಂದರೆ, ಓತ್ ಅನ್ನೋದೇನಿತ್ತು ಅಂತಂದರೆ, ಯೋಗವನ್ನು ಭಗವದ್ಗೀತೆಯನ್ನು ನಾವು ಎತ್ತಿ ಹಿಡಿತೀವಿ ಅಂತಕ್ಕಂಥ ಒಂದು ವಿಚಾರವನ್ನು. ಅಲ್ಲಿ ಭಗವದ್ಗೀತೆಯಲ್ಲೇ ತಾವು ನೋಡಿದ್ದೀರಿ, ಹಲವಾರು ಯೋಗಗಳನ್ನ ಹೇಳಿದ್ದಾರೆ. ಅಷ್ಟಾಂಗ ಯೋಗಗಳು ಫಿಸಿಕಲಿ ಅಂತಾಯಿತು ಅಂತಂದರೆ, ಭಗವದ್ಗೀತೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಯೋಗದ ವಿಚಾರಗಳೇ ಹಲವಾರುಗಳು. ಕರ್ಮಯೋಗ ಇರಬಹುದು ಅಂತ. ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಬೇಕಾಗಿರ್ತಕ್ಕಂಥದ್ದು ಧರ್ಮಯೋಗ ಮತ್ತು ಕರ್ಮಯೋಗ. ಧರ್ಮಯೋಗ ಏನು ನಮಗೆ ಹೊರತಾದಂಥದ್ದಲ್ಲ. ಸುಪ್ರೀಂ ಕೋರ್ಟ್ನ ಜಜ್ಮೆಂಟಲ್ಲೇ ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ದೀಕ್ಷಿತಲು ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅಂತಕ್ಕಂಥ ಒಂದು ಸುಪ್ರೀಂ ಕೋರ್ಟಿನ ಜಜ್ಮೆಂಟಲ್ಲಿ ಧರ್ಮ ಅಂದರೆ ಏನು ಅಂತ ಹೇಳುವಂಥ ಸಂದರ್ಭದಲ್ಲಿ ಧಾರಯೇ ತಿಥಿ ಧರ್ಮ ಅನ್ನೋದನ್ನು ಭಾಗವನ್ನು ತೆಗೆದುಕೊಟ್ಟ ಅವರು ಅದನ್ನು ಸಸ್ಟೈನೆನ್ಸ್ ಆಫ್ ದಿ ಸೊಸೈಟಿ ಅಂತ ಹೇಳಿದ್ದಾರೆ. ಧರ್ಮ ಯಾವುದು ಅಂತ ಹೇಳಿದ್ರೆ ಸಸ್ಟೈನೆನ್ಸ್ ಆಫ್ ದಿ ಸೊಸೈಟಿ ಅಂತ ಹೇಳ್ತಾರೆ. ಅಂದರೆ ಸಮಾಜವನ್ನು ಕಟ್ಟಿಡ್ತಕ್ಕಂಥದ್ದು, ಎತ್ತಿ ಇಡತಕ್ಕಂಥದ್ದು ಆಗಿರಬೇಕು ಅಂತ. ವೆಲ್ ಬೀಯಿಂಗ್ ಆಫ್ ದಿ ಸೊಸೈಟಿ ಅಂತ ನೆಕ್ಸ್ಟ್ ಪಾಯಿಂಟು. ಅದಾದಮೇಲೆ ಶಾಂತಿ ಮತ್ತು ಸುವ್ಯವಸ್ಥೆ ಇವುಗಳನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು. ಅದರ ವಿವರಣೆಗಳಿಗೆ ನಾನು ಹೋಗ್ತಾ ಇಲ್ಲ, ಸಮಯಾವಕಾಶ ಕಡಿಮೆ ಇರೋದರಿಂದ. ಆದ ಕಾರಣ ಧಾರಯೇ ತಿಥಿ ಧರ್ಮ ಅಂತ ಹೇಳಿರ್ತಕ್ಕಂಥದ್ದನ್ನು ನಾವು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡುವಾಗ ಧರ್ಮವನ್ನು ರಿಲಿಜಿಯನ್ ಅಂತ ಮಾಡ್ಕೊಂಬಿಟ್ವಿ. ಇದು ಮೊದಲನೇ ನಮ್ಮ ತೊಂದರೆ ಉಂಟಾಗಿದ್ದು. ಧರ್ಮ ಅನ್ನೋ ಪದಕ್ಕೆ ಪ್ರಪಂಚದ ಇನ್ಯಾವ ಭಾಷೆಯಲ್ಲೂ ಸಮಾನಾಂತರ ಪದ ಇಲ್ಲ. ಅದಕ್ಕಾಗಿ ಈ ತಾಕ್ಲಾಟ ಪೀಕ್ಲಾಟ. ಆದ್ದರಿಂದ ಯಾವುದು ಸಮಾಜಕ್ಕೆ ಒಳ್ಳೆಯದೋ ಸಮಾಜವನ್ನು ಎತ್ತಿ ಹಿಡಿತಕ್ಕಂಥದ್ದು, ದೀನ ದಲಿತರನ್ನು, ದುರ್ಬಲರನ್ನು, ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಂ ಪಚಾಂ ಅನ್ನಂ ಚತುರ್ವಿಧಂ ಅಂತ ಯಾವ ಕೃಷ್ಣ ಹೇಳಿರ್ತಕ್ಕಂಥದ್ದು. ಅಂತಹ ಮಾತಿನಲ್ಲಿ ಪ್ರತಿಯೊಬ್ಬರಲ್ಲೂ ಭಗವಂತನಿದ್ದಾನೆ ಅಂತ ಕೇಳ್ಕೊಳ್ತಕ್ಕಂಥದ್ದು, ಕೇಳಿ ಅದನ್ನು ತಿಳ್ಕೊಳ್ತಕ್ಕಂಥದ್ದು, ಅದನ್ನು ಆಚರಣೆಗೆ ತರ್ತಕ್ಕಂಥದ್ದು ಇದು ಆಗಬೇಕು. ಭಾಳಷ್ಟು ನಾವು ಇವತ್ತು ಉಪನ್ಯಾಸಗಳನ್ನು, ಹಲವಾರು ವಿಚಾರಧಾರೆಗಳನ್ನು ನಾವು ಕೇಳಿಬಿಟ್ಟಿದ್ದೀವಿ. ಹೇಳೋದೆಲ್ಲ ಹೇಳಾಗಿದೆ. ಇನ್ನೇನಿದ್ರು ಅನುಷ್ಠಾನ ಮಾತ್ರ ಬಾಕಿ ಅಂತ, ಆಚರಣೆ ಮಾತ್ರ ಬಾಕಿ ಅಂತ. ಸೊ ದಿ ಹೋಲ್ ವರ್ಲ್ಡ್ ನೌ ಈಸ್ ಸಫರಿಂಗ್ ನಾಟ್ ಬಿಕಾಸ್ ಆಫ್ ವೈಲೆನ್ಸ್ ಆಫ್ ಮನಿ, ಬಟ್ ಇಟ್ ಈಸ್ ಸಫರಿಂಗ್ ಬಿಕಾಸ್ ಆಫ್ ದಿ ಸೈಲೆನ್ಸ್ ಆಫ್ ಮನಿ. ವಿ ಹ್ಯಾವ್ ನಾಟ್ ಪ್ರಾಪರ್ಲಿ ಅಂಡರ್ಸ್ಟುಡ್ ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ವೈಲೆನ್ಸ್ ಆ್ಯಂಡ್ ನಾನ್ ವೈಲೆನ್ಸ್, ಸೈಲೆನ್ಸ್ ಆ್ಯಂಡ್ ಕೀಪಿಂಗ್ ಅಪ್ ದಿ ವ್ಯಾಲ್ಯೂಸ್. ಅದು ಸೈಲೆನ್ಸ್ ಅನ್ನೋದು ಕೇವಲ ಮೌನ ಅಂತಲ್ಲ, ವ್ಯಾಲ್ಯೂಸ್ನ ಎತ್ತಿಡಿದೇ ಇರೋದಲ್ಲಿ ಆಗ್ತಕ್ಕಂಥ ತೊಂದರೆಗಳು ಕೂಡ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ದೂರದ ಅಮೆರಿಕ ದೇಶದಲ್ಲಿ ಈ ಒಂದು ಯೋಗ ಮತ್ತು ಸಂಸ್ಕೃತಂ ಅನ್ನೋದನ್ನು ಕಾನೂನುಬದ್ಧವಾಗಿ ಯೂನಿವರ್ಸಿಟಿಯನ್ನು ಸ್ಥಾಪಿಸಿ ಅಲ್ಲಿ ಹಲವಾರು ವಿಚಾರಗಳ ಬಗ್ಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅದರಲ್ಲಿ ಯಾರು ಪದವಿಯನ್ನು ಪಡೆದಿರ್ತಾರೋ ಅಂಥವರನ್ನು ಗುರುತಿಸಿ ಅಂಥವರಿಗೆ ಪದವಿ ಪ್ರದಾನ ಮಾಡ್ತಕ್ಕಂಥದ್ದು. ಸ್ಥಳ ನೋಡಿ, ಸಾಧಾರಣವಾಗಿ ಇಂತಹ ಎಲ್ಲ ಪದವಿ ಪ್ರದಾನ ಸಮಾರಂಭಗಳೆಲ್ಲ ಒಂದು ಒಳ್ಳೆಯ AC ಆಡಿಟೋರಿಯಂನಲ್ಲಿ ನಡೀತಕ್ಕಂಥದ್ದು.
ಎಲ್ಲರೂ ಅದನ್ನು ಏನೋ ಒಂದು ದೊಡ್ಡ ಸಾಧನೆ ಅಂತ ಹೇಳಿ ಮಾಡತಕ್ಕಂಥದ್ದು ಎಲ್ಲವೂ ಉಂಟು. ಆದರೆ ನಮ್ಮ ಹಿಂದಿನ ಬೃಹದಾರಣ್ಯಕದಲ್ಲಿ ಶಿಕ್ಷಾವಳಿಯಲ್ಲಿ ಬರ್ತಕ್ಕಂಥದ್ದಲ್ಲಿ ಕಾನ್ವೊಕೇಶನ್ ಅಡ್ರೆಸ್ ಕಾಮನ್ ಟು ಆಲ್ ಗುರುಕುಲಾಸ್ ಇದ್ದಿದ್ದೇನು ಅಂತಂದರೆ ಒಂದು ಪಾಸಿಟಿವ್ ಕವರ್ನೆನ್ಸ್ ಇದ್ದಿದ್ದು ಕೋಡ್ ಆಫ್ ಕಾಂಡಕ್ಟಲ್ಲಿ ಅನುಶಾಸನ ಅಂತ, ಸತ್ಯಂ ವಧ ಧರ್ಮಂ ಚರ ಅಂತ. ಆದರೆ ಶಿಕ್ಷಾವಳಿಯಲ್ಲಿ ಹೇಳ್ತಕ್ಕಂಥದ್ದು ಯಾವುದೇ ಸಮಯ ಬಂದರೂ ಏನೇ ತೊಂದರೆ ಬಂದರೂ ಧರ್ಮವನ್ನು ಬಿಡಬೇಡ ಅಂತ. ಧರ್ಮಾತ್ನ ಪ್ರಮದಿತವ್ಯಂ, ಕುಶಲಾತ್ನ ಪ್ರಮದಿತವ್ಯಂ, ಭೂತ್ಯೈನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ದೇವ ಋಷಿ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಅಂತ. ಅಂದರೆ ಯೋಗ ಮತ್ತು ಸಂಸ್ಕೃತಂ ಯೂನಿವರ್ಸಿಟಿಯ ಏನು ಗೋಲ್ ಇದೆ, ಆ ಗೋಲನ್ನು ಕೇವಲ ಶಿಕ್ಷಾವಳಿಯ 4 ಪದಗಳಲ್ಲಿ 4 ರುಕ್ಕುಗಳಲ್ಲಿ ನಾವು ತಿಳ್ಕೊಳ್ಬಹುದಂಥದ್ದಾಗಿರ್ತದೆ. ಅದನ್ನು ತಿಳಿಸ್ಕೊಟ್ಟಿರ್ತಕ್ಕಂಥ ದೇಶ ಕಾನ್ವೊಕೇಶನ್ ಅಡ್ರೆಸ್ ಟು ಆಲ್ ಅಂತ ಹೇಳಿ. ಹಾಗೆ ಈ ರಾಯರ ಸನ್ನಿಧಿಯಲ್ಲಿ ಇಂತಹ ಒಂದು ಈ ಅವಾರ್ಡ್ಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಸ್ಥಳ ಮತ್ತು ಪರಮ ಪಾವಿತ್ರವಾಗಿರ್ತಕ್ಕಂಥ ಸನ್ನಿಧಿ. ಈ ಸಂಜೆ ರಾಯರ ಒಂದು ಪಟ್ಟಾಭಿಷೇಕ ಮಹೋತ್ಸವದ ಸಪ್ತರಾತ್ರೋತ್ಸವದ ಸಂದರ್ಭದಲ್ಲಿ ಒಂದು ರಾತ್ರಿ ಅತ್ಯುತ್ತಮವಾಗಿ ನಿಮ್ಮೆಲ್ಲರನ್ನು ಕೂಡ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿದೆ ಅಂದರೆ ತಪ್ಪಾಗಲಾರ್ತಕ್ಕಂಥದ್ದು. ಗುರುಗಳ ಸಾನ್ನಿಧ್ಯ, ತಮ್ಮೆಲ್ಲರ ಸಾನ್ನಿಧ್ಯ, ತಮ್ಮೆಲ್ಲರ ಸಹಯೋಗ, ಇವುಗಳಿಂದ ಈ ಸಂಜೆ ನನ್ನ ಮಟ್ಟಿಗಾದರೂ ಕೂಡ ಈ ಸಂಜೆ ನನ್ನ ಜೀವನದಲ್ಲಿ ನೆನಪಿನಲ್ಲಿ ಉಳಿಬಹುದಾದಂಥ ಒಂದು ಸಂದರ್ಭ. ಇದಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ಟಂತಹ ಸಂಸ್ಥೆಯವರಿಗೂ, ಯೂನಿವರ್ಸಿಟಿನವರಿಗೂ, ಅದರ ಹಿಂದೆ ಕೆಲಸ ಮಾಡಿರ್ತಕ್ಕಂಥವ್ರಿಗೂ, ಪರಮ ಪೂಜ್ಯರಾಗಿ ನಮಗೆಲ್ಲರಿಗೂ ಕೂಡ ಅತ್ಯಂತ ಕರುಣೆಯನ್ನು ಸಲ್ಲಿಸಿರ್ತಕ್ಕಂತಹ ಗುರುಗಳು ಮತ್ತು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಅವರಿಗೂ ಸಹ ಇವತ್ತಿನ ದಿವಸ ಅವರ ಅಭಿಮಾನಪೂರ್ವಕವಾಗಿ ಅಭಿವಂದನಾತ್ಮಕವಾಗಿ ನಾವುಗಳೆಲ್ಲ ಕೂಡಿ ಸೇರಿಸ್ತಕ್ಕಂಥದ್ದು. ನಾವು ಅದರಲ್ಲಿ ಏನೂ ಅಲ್ಲ, ಹೂವಿನ ಜೊತೆ ನಾರು ಅಂತ, ನಮ್ಮದೇನೂ ಇರಲಿಲ್ಲ. ಅದರಲ್ಲಿ ಮಾಡಿದಂಥದ್ದು ಕರ್ತವ್ಯ, ಅದರಲ್ಲಿ ನಮ್ಮನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಆ ಪುಣ್ಯತಮವಾದ ಕಾರ್ಯದಲ್ಲಿ ನನ್ನನ್ನು ಭಾಗವಹಿಸಿಕೊಂಡು, ನನ್ನನ್ನು ಒಳಗೊಂಡಂತೆ ಹಿರಿಯ ಸಹೋದರರಾಗಿರ್ತಕ್ಕಂಥ ಪಣೀಂದ್ರ ಅವರನ್ನು ಒಳಗೊಂಡಂತೆ ಉಳಿದವ್ರನ್ನೆಲ್ಲರನ್ನೂ ಸೇರಿಸಿ ಈ ಪುಣ್ಯಕತಮವಾದ ಕಾರ್ಯದಲ್ಲಿ ನಮ್ಮನ್ನು ಸೇರಿಸ್ಕೊಂಡಿದ್ದಕ್ಕೆ ಕೃತಕೃತ್ಯರಾಗಿರ್ತೇವೆ. ಧನ್ಯವಾದ ಅನ್ನೋದು ಸಣ್ಣ ಪದ. ನಾವು ಆಜನ್ಮ ಋಣಿಗಳಾಗಿದ್ದೇವೆ. ಜಾಯಮಾನೋ ಭವತಿ ತ್ರೈಋಣಾಹ ಅಂತ ಹೇಳಿತ್ತು. ಅದರ ಜೊತೆಗೆ 4ನೇ ಋಣವನ್ನು ನಾನು ಎಲ್ಲ ಕಡೆ ಹೇಳಿದ್ದೇನೆ. ಒಂದು ದೈವ ಋಣ, ಪಿತೃಋಣ ಮತ್ತು ಋಷಿ ಋಣ. ಆದರೆ 4ನೇ ಋಣ ರಾಷ್ಟ್ರ ಋಣ ಅಂತ. ಇವತ್ತು 5ನೇ ಋಣ ಗುರು ಋಣವನ್ನಾಗಿ ಕೂಡ ನಾವು ಹೊಂದ್ಕೊಂಡಿದ್ದೇವೆ. ಈ ಗುರು ಋಣವನ್ನು ನಾವು ತೀರಿಸಲು ಜನ್ಮಾಂತರವಾದರೂ ಸಾಧ್ಯವಿಲ್ಲ. ಆದ ಕಾರಣದಿಂದ ನಮ್ಮನ್ನೆಲ್ಲ ಕೃತಕೃತ್ಯರನ್ನಾಗಿ ಮಾಡಿದ್ದಕ್ಕೆ ಒಂದೇ ಮಾತು ಹೇಳ್ಬೋದಾದೆ ಅಂತಂದರೆ, ಅನಂತ ಶಿರಸ ಅಷ್ಟಾಂಗ ನಮನಗಳನ್ನು ಗುರುಗಳ ಮುಖೇನ ಶ್ರೀ ರಾಯರಲ್ಲಿ ಸಲ್ಲಿಸ್ತಾ, ತನ್ಮುಖೇನ ಶ್ರೀಮನ್ನಾರಾಯಣನಲ್ಲಿ ಎಲ್ಲ ನಮ್ಮ ಅಭೀಷ್ಟಗಳನ್ನು ಮತ್ತೊಂದುಗಳನ್ನು ಸಲ್ಲಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ದೇಶದಲ್ಲಷ್ಟೇ ಅಲ್ಲ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಭಗವಂತನ ಪ್ರೀತಿಗೆ ಪಾತ್ರರಾಗಲಿ, ಶಾಂತಿಯನ್ನು ನೆಲೆಸಲಿ, ಸುಖ ಶಾಂತಿ ಉಂಟಾಗಲಿ ಅಂತ ಹೇಳ್ತಾ ಆ 4 ಮಾತುಗಳನ್ನು ಭಗವಂತನಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.